ಪರಿಣಾಮ, ವಿಕಾರ, ಬ್ರಹ್ಮನ ವಿಕಾರ ಇದು ಜಗತ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ಇವನು ಚೇತನ, ಜಗತ್ತು ಜಡ, ಜಡವಾದ ಜಗತ್ತು ಬ್ರಹ್ಮನ ವಿಕಾರ ಅಂತ ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ನಾವು ಕೇಳ್ತಾ ಇದ್ವಿ. ಅದಕ್ಕೆ ಕೆಲವು ಅನುಮಾನಗಳನ್ನು ಕೂಡ ನಾವು ನೋಡಿದ್ವಿ. ಅನುಮಾನ, ಜಗತ್ತು ಮತ್ತು ಬ್ರಹ್ಮ ಇವರಿಬ್ಬರೂ ಕೂಡ ಪರಸ್ಪರ ವಿಕಾರ ವಿಕಾರಿ ಭಾವವುಳ್ಳವರಲ್ಲ. ಹೇಗೆ ಮಣ್ಣು ಮಡಿಕೆ ಪರಸ್ಪರವಾಗಿ ವಿಕಾರ ವಿಕಾರಿ ಭಾವವುಳ್ಳವುಗಳಾಗಿವೆಯೋ ಹಾಗೆ ಬ್ರಹ್ಮ ಜಗತ್ತು ಪರಸ್ಪರ ವಿಕಾರ ವಿಕಾರಿ ಭಾವವುಳ್ಳವುಗಳಲ್ಲ. ಮಣ್ಣು ಮಡಿಕೆ ಇದ್ದಂತೆನಾ ಬ್ರಹ್ಮ ಜಗತ್ತು? ಅಲ್ಲ. ಯಾಕೆ ಅಂತಂದರೆ ಎರಡೂ ಕೂಡ ನಮಗೆ ಬೇರೆಯಾಗಿ ಕಾಣಿಸ್ತಾ ಇವೆ. ಮಣ್ಣು ಬೇರೆಯಾಗಿ ಕಾಣಿಸ್ತಾ ಇಲ್ಲ ಮಡಿಕೆಯಿಂದ. ಮಣ್ಣು ಹೋಗಿ ಮಡಿಕೆ ಆದಾಗ ಮಡಿಕೆ ಮಣ್ಣು ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಒಂದು ವೇಳೆ ಬ್ರಹ್ಮನೇ ಜಗತ್ತಾಗಿದ್ದರೆ ಜಗತ್ತಿನಿಂದ ಬೇರೆಯಾಗಿ ಬ್ರಹ್ಮ ಕಾಣಿಸಬಾರದಾಗಿತ್ತು. ಈಗಲಾದರೂ ಜಗತ್ತಿನಿಂದ ಬ್ರಹ್ಮನು ಬೇರೆಯಾಗಿ ಕಾಣಿಸ್ತಾ ಇದ್ದದ್ದರಿಂದ ಬ್ರಹ್ಮ ಮತ್ತು ಜಗತ್ತಿನಲ್ಲಿ ಪರಸ್ಪರವಾಗಿ ವಿಕಾರ ವಿಕಾರಿ ಭಾವ ಅಂತಕ್ಕಂಥದ್ದು ಇಲ್ಲ. ನೋಡಿ, ಯದ್ವಾ ಜಗತ್ ಬ್ರಹ್ಮಣಿ ಇದು ಪಕ್ಷ, ಜಗತ್ ಬ್ರಹ್ಮಣಿ ಎರಡೂ ಸೇರಿ ಪಕ್ಷ. ಸಾಧ್ಯ ಏನು ಅಂದರೆ ನ ಅನ್ಯೋನ್ಯ ವಿಕಾರ ವಿಕಾರಿಣಿ, ಪರಸ್ಪರವಾಗಿ ಒಂದೊಂದು ವಿಕಾರ ವಿಕಾರಿ ಭಾವವುಳ್ಳದ್ದು ಅಲ್ಲ. ಜಗತ್ತಿನ ವಿಕಾರ ಬ್ರಹ್ಮನೂ ಅಲ್ಲ, ಬ್ರಹ್ಮನ ವಿಕಾರ ಜಗತ್ತೂ ಅಲ್ಲ. ಯಾಕ್ರಿ ಅಂದರೆ ಅನ್ಯೋನ್ಯಂ ಅನ್ಯತ್ವೇನ ಉಪಲಭ್ಯಮಾನತ್ವ, ಇವೆರಡೂ ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇವೆ. ಇದೇ ಯುಕ್ತಿ, ಬೇರೆ ಯುಕ್ತಿನೇ ಬೇಡ. ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇದೆ. ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ಇದು ಅದರ ವಿಕಾರ ಅಲ್ಲ. ಹೇಗೆ ಅಂದರೆ ಘಟಪಟವತ ಇತಿ ಪ್ರಯೋಗ. ಘಟ ಮತ್ತು ಪಟ, ಇದು ಪಟ ಇದು ಘಟ ಅಂತ ಇಟ್ಕೊಂಡ್ರೆ ಆಗ ಈ ಘಟಪಟಗಳು ಸ್ಪಷ್ಟವಾಗಿ ಘಟವೇ ಬೇರೆ ಪಟವೇ ಬೇರೆ ಅಂತ ಕಾಣಿಸ್ತಾ ಇದ್ದದ್ದರಿಂದ ಘಟದ ವಿಕಾರ ಪಟ ಅಲ್ಲ, ಪಟದ ವಿಕಾರ ಘಟ ಅಲ್ಲ. ಹಾಗೆ ಜಗತ್ತು ಮತ್ತು ಬ್ರಹ್ಮರು ಕೂಡ ಪರಸ್ಪರ ವಿಕಾರ ವಿಕಾರಿ ಭಾವವುಳ್ಳವರು ಅಲ್ಲ. ಇನ್ನು ನಚ ಅಯಂ ಅಸಿದ್ಧೋ ಹೇತು. ಈಗ ನೀವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಬಹುದು. ಏನು ಪ್ರಶ್ನೆಯನ್ನು ಮಾಡಬಹುದು? ಇಲ್ಲ, ನನಗೆ ಘಟ ಮತ್ತು ಪಟ ಬೇರೆಯಾಗಿ ಕಾಣಿಸ್ತಾ ಇದೆ. ನಾನು ಘಟವನ್ನು ನೋಡ್ತಾ ಇದ್ದೇನೆ, ಪಟವನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಘಟದ ವಿಕಾರ ಪಟ ಅಲ್ಲ, ಪಟದ ವಿಕಾರ ಘಟ ಅಲ್ಲ. ಇದನ್ನು ಒಪ್ಕೋತೀನಿ, ಇದು 100% ಒಪ್ಕೋತೀನಿ. ಆದರೆ ಬ್ರಹ್ಮನ ವಿಕಾರ ಜಗತ್ತು ಯಾಕೆ ಅಂತ ಒಪ್ಕೊಳ್ಳಲ್ಲ ಅಂತಂದರೆ ನನಗೆ ಘಟಪಟಗಳು ಕಂಡಂತೆ ಬ್ರಹ್ಮ ಜಗತ್ತು ಕಾಣಿಸ್ಬೇಕು. ಏನು ಕಾಣಿಸ್ಬೇಕು? ಇಲ್ಲಿ ಬ್ರಹ್ಮ ಕಾಣಿಸ್ಬೇಕು, ಇಲ್ಲಿ ಜಗತ್ತು ಕಾಣಿಸ್ಬೇಕು. ಜಗತ್ತು ಕಾಣಿಸೋದು ಅಂದರೆ ಕಾಣಿಸ್ತಾ ಇದೆ, ಜಗತ್ತಂತೂ 100% ಕಾಣಿಸ್ತಾ ಇದೆ. ಅದನ್ನೇನು ಜಗತ್ತು ಕಾಣಿಸಲ್ಲ ಅಂತ ನೀವು ಯಾರು ಅಂತೀರಿ? ಎಲ್ಲರಿಗೂ ಕಾಣಿಸ್ತಾ ಇದೆ. ಕಂಬ ಗೋಡೆ ಎಲ್ಲನೂ ಜಗತ್ತೇ. ಆದರೆ ಬ್ರಹ್ಮ ಜಗತ್ತಿನಿಂದ ಬೇರೆಯಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಅವನು ಕಾಣಿಸೋದು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂತಲ್ಲ,
ಅನುಭವ ಆದರೂ ಕೂಡ ಸಾಕು, ಶ್ರುತಿಯಿಂದ ಗೊತ್ತಾದರೂ ಕೂಡ ಸಾಕು. ಹಾಗಾದರೆ ನಮ್ಮ ಕಣ್ಣಿಗೆ, ನಮ್ಮ ಪ್ರತ್ಯಕ್ಷಕ್ಕೆ ಜಗತ್ತಿನಿಂದ ಬೇರೆಯಾಗಿ ಬ್ರಹ್ಮ ಇದ್ದಾನೆ ಅಂತ ಗೊತ್ತಾಗದೇ ಇದ್ದರೂ ಕೂಡ, ಏನು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಏನು ಹೇಳಿ, ಘಟ ಪಟಗಳು ನಮ್ಮ ಪ್ರತ್ಯಕ್ಷದಿಂದ ಹೇಗೆ ಬೇರೆ ಬೇರೆ ಅಂತ ಗೊತ್ತಾಗಿದೆಯೋ ಹಾಗೆ ಬ್ರಹ್ಮ ಜಗತ್ತು ಬೇರೆ ಬೇರೆ ಅಂತ ನಮ್ಮ ಪ್ರತ್ಯಕ್ಷದಿಂದ ಗೊತ್ತಾಗದೇ ಇದ್ದರೂ ಕೂಡ ಬೇರೆ ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಡಿ, ಬೇರೆ ಬೇರೆನೇ. ಯಾಕೆ ಅಂದರೆ ನೀವು ಶ್ರುತಿಯನ್ನು ಕೇಳಿ, ಶ್ರುತಿ ಹೇಳುತ್ತೆ ಬ್ರಹ್ಮ ಬೇರೆ. ಯಾಕೆ ಅಂದರೆ ಅವನು ಸರ್ವಜ್ಞ. ಎಸ್ ಸರ್ವಜ್ಞ ಸರ್ವವಿದ, ಅವನು ಸರ್ವಜ್ಞ ಸರ್ವಕರ್ತ. ಹಾಗಾದರೆ ಜಗತ್ತು ಸರ್ವಜ್ಞನ, ಜಗತ್ತು ಸರ್ವಕರ್ತೃವ ಅಲ್ಲ. ಅಂದಮೇಲೆ ಸರ್ವಕರ್ತೃತ್ವ ಸರ್ವಜ್ಞತ್ವವುಳ್ಳ ಬ್ರಹ್ಮ ಬೇರೆ, ಜಗತ್ತು ಬೇರೆ ಅಂತ ಶ್ರುತಿಯಿಂದ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ನಚ ಅಯಂ ಅಸಿದ್ಧೋ ಹೇತು. ಈ ಯಾವ ಹೇತುವನ್ನು ಕೊಟ್ಟಿದ್ದೇವಲ್ಲ, ಅನ್ಯೋನ್ಯ ವಿಕಾರ ವಿಕಾರಿಣಿ, ಅನ್ಯೋನ್ಯಂ ಅನ್ಯತ್ವೇನ ಉಪಲಭ್ಯಮಾನತ್ವ. ಎರಡು ಬೇರೆ ಬೇರೆಯಾಗಿ ಕಾಣಿಸೋದಿಲ್ಲ ಅಂತ ಅನ್ಬೇಡಿ, ಕಾಣಿಸ್ತಾ ಇದೆ. ಯಾಕೆಂದರೆ ಯಸ್ ಸರ್ವಜ್ಞ ಸರ್ವವಿತ ಅನ್ನುವಂತಹ ಏನು ಶ್ರುತಿ ಇದೆಯೋ, ಈ ಶ್ರುತಿಯು ಬ್ರಹ್ಮಣ ಸರ್ವಜ್ಞತ್ವ ಶ್ರವಣ. ಈ ಶ್ರುತಿಗೆ ಏನು ಶ್ರುತವಾಗಿದೆ? ಬ್ರಹ್ಮನ ಸರ್ವಜ್ಞತ್ವ ಅನ್ನೋದು ಶ್ರುತವಾಗಿದೆ. ಬ್ರಹ್ಮ ಸರ್ವಜ್ಞ ಅಂತ ಕೇಳಿಸ್ತಾ ಇದೆ. ಜ್ಞಾನ ಕಾರ್ಯಸ್ಯ ಸರ್ವಥಾಪಿ ಅನುಪಲಂಭೇನ ಜಗತಃ ಜ್ಞಾನಾಭಾವ ಅನುಮಾನ. ಆಯ್ತು ರೀ, ನಾವು ಜಗತ್ತನ್ನು ಸರ್ವಜ್ಞ ಅಂತಂತೀವಿ ಅಂತಂದರೆ ಜಗತ್ತನ್ನು ಸರ್ವಜ್ಞ ಅಂತನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಜ್ಞಾನದ ಕಾರ್ಯ ಒಂದೂ ಕೂಡ ಜಡವಾದ ಜಗತ್ತಿನಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಣಿಸ್ತಾ ಇದೆ? ಒಂದು ಜ್ಞಾನ ಆದರೂ ಇದೆ ಅಂತಾಗಿದ್ದರೆ ಎಲ್ಲ ಜ್ಞಾನ ಇದೆ ಅಂತ ಹೇಳಬಹುದಾಗಿತ್ತು. ಒಂದು ಜ್ಞಾನ ಇದೆ ಅನ್ನೋದು ನಮಗೆ ಅನುಭವಕ್ಕೆ ಬರದೇ ಇದ್ದದ್ದರಿಂದ, ಯಾಕೆಂದರೆ ಜ್ಞಾನ ಇದ್ದವನಲ್ಲಿ ಯಾವ ಪ್ರವೃತ್ತಿ ಇದೆಯೋ ಆ ಪ್ರವೃತ್ತಿ ಜಡವಾದ ಪ್ರಪಂಚಕ್ಕೆ ಇಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನಾಯಿತು? ಸರ್ವಜ್ಞತ್ವ ಇದ್ದ ಬ್ರಹ್ಮ, ಜ್ಞಾನವೇ ಇಲ್ಲದೇ ಇರುವ ಜಗತ್ತು, ಎರಡು ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಎರಡು ಬೇರೆ ಬೇರೆಯಾಗಿಯೇ ಇರಬೇಕು. ನೋಡಿ, ಜ್ಞಾನ ಕಾರ್ಯಸ್ಯ ಸರ್ವಥಾಪಿ ಅನುಪಲಂಭೇನ ಜಗತಃ ಜ್ಞಾನಾಭಾವ ಅನುಮಾನ ವಿರುದ್ಧ ಧರ್ಮಾಧಿಕರಣಯೋಶ್ಚ ಅನ್ಯೋನ್ಯಂ ಅನ್ಯತ್ವೋಪಲಂಭ ನಿಯಮಾದಿತಿ ಭಾವೇನ ಉಕ್ತಂ ಸರ್ವಜ್ಞಾದಿತಿ. ಯಾವ ಎರಡು ವಸ್ತುಗಳಲ್ಲಿ ಪರಸ್ಪರವಾದ ವಿರುದ್ಧ ಧರ್ಮಗಳಿರ್ತದೆಯೋ ಆ ಎರಡು ವಸ್ತುಗಳನ್ನು ಒಂದು ಅನ್ನಲಿಕ್ಕೆ ಬರುವುದಿಲ್ಲ. ಅಗ್ನಿ ಮತ್ತು ನೀರು ಇವೆರಡನ್ನೂ ಕೂಡ ಒಂದು ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅಗ್ನಿಯಲ್ಲಿ ಉಷ್ಣ ಸ್ಪರ್ಶ ಇದೆ. ಅಗ್ನಿಯಲ್ಲಿ ಏನಿದೆ? ಅದರಂತೆ ನೀರಿನಲ್ಲಿ ಶೀತ ಸ್ಪರ್ಶ ಇದೆ. ಶೀತ ಸ್ಪರ್ಶ ಮತ್ತು ಉಷ್ಣ ಸ್ಪರ್ಶ ಇವೆರಡೂ ಕೂಡ ವಿರುದ್ಧ ಧರ್ಮವೋ ಸಮಾನ ಧರ್ಮವೋ? ಹಾಗಾದರೆ ಉಷ್ಣ ಸ್ಪರ್ಶ ಶೀತ ಸ್ಪರ್ಶ ಎಂಬುವಂತಹ ವಿರುದ್ಧ ಧರ್ಮಗಳು ಅಗ್ನಿ ಮತ್ತು ನೀರಿನಲ್ಲಿ ಇದ್ದದ್ದರಿಂದ ಅಗ್ನಿ ನೀರುಗಳು ಹೇಗೆ ಬೇರೆಯೋ ಹಾಗೆ ಸರ್ವಜ್ಞತ್ವ ಇರುವ ಬ್ರಹ್ಮ, ಜ್ಞಾನವೇ ಇಲ್ಲದೆ ಇರುವ ಜಡವಾದ ಪ್ರಪಂಚ. ಜ್ಞಾನ ಇಲ್ಲ ಅನ್ನೋದು ಒಂದು ಧರ್ಮ, ಜ್ಞಾನ ಇದೆ ಅನ್ನೋದು ಒಂದು ಧರ್ಮ. ಇಂತಹ ಬ್ರಹ್ಮ ಜಗತ್ತು ಎರಡೂ ಕೂಡ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ನೋಡಿ, ವಿರುದ್ಧ ಧರ್ಮಾಧಿಕರಣಗಳಾದವುಗಳು
ಒಂದಾಗಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಸರ್ವಜ್ಞಾತ್ ಬ್ರಹ್ಮಣೋನ್ಯತ್ವಂ ಜಗತೋಖ್ಯನುಭೂಯತೆ. ಸರ್ವಜ್ಞಾತ್ ಬ್ರಹ್ಮಣೋನ್ಯತ್ವಂ ಜಗತೋಖ್ಯನುಭೂಯತೆ. ಜಗತ್ತಿಗೆ ಸರ್ವಜ್ಞನಿಂದ ಅನ್ಯತ್ವ ಅನ್ನೋದು ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ ನೋಡಿ. ಯಾಕೆಂದರೆ ಬ್ರಹ್ಮ ನಾವು ಒಂದು ಅಂತಾಗಿದ್ದರೆ ನಮಗೆ ನಾನು ಬ್ರಹ್ಮನಿಂದ ಭಿನ್ನ ಅಂತ ಅನುಭವ ಬರಬಾರ್ದು. ನನಗೆ ಬರ್ತಾ ಇದೆ. ಜೀವ ಅಂತಾಗ್ಬೋದು, ಜಡ ಅಂತಾಗ್ಬೋದು. ಜಡ ಅಂತ ಇಟ್ಕೊಂಡ್ರೆ ಜಗತ್ತು ಜ್ಞಾನವೇ ಇಲ್ಲ. ಆದ್ದರಿಂದ ಸರ್ವಜ್ಞನಾದ ಬ್ರಹ್ಮನಿಂದ ಭಿನ್ನ ಆಗಲೇಬೇಕು. ಇನ್ನು ನಾನು ಚೇತನ ಅಂತ ಇಟ್ಟುಕೊಂಡ್ರೆ ಆಗಲೂ ಕೂಡ ನನ್ನಲ್ಲಿ ಅಲ್ಪವಾದ ಜ್ಞಾನ ಇದ್ದದ್ದರಿಂದ ಸರ್ವಜ್ಞತ್ವ ಅಂತೂ ಇಲ್ಲೇ ಇಲ್ಲ. ಆದ್ದರಿಂದ ನಾನು ಕೂಡ ಭಿನ್ನ ಆಗಲೇಬೇಕು. ನಮಸ್ಕಾರ. ಹಾಂ, ನೋಡಿ ಕಡಿಮೆ ಮಾಡುವುದು ತುಂಬ ಬೇಕಿದ್ದಾರೆ. ನಾನು ವಿಕಾರ ವಿಕಾರಿಣೋ ಭೇದ ಅಭ್ಯುಪಗಮಾತ್ ಕಥಮಯಂ ಹೇತು ಇತಿ ಚೇನ್ನ ಭೇದೇನೈವ ಉಪಲಂಭಸ್ಯ ಹೇತುತ್ವಾತ್. ಇಲ್ಲಿ ಸಣ್ಣದಾದ ಒಂದು ಪ್ರಶ್ನೆ. ಏನು ಪ್ರಶ್ನೆ ಅಂತಂದ್ರೆ, ಈಗ ವಿಕಾರ ಮತ್ತು ವಿಕಾರಿಗಳಿವೆ. ಈ ವಿಕಾರ ವಿಕಾರಗಳಿಗೆ ಭೇದವೋ ಅಭೇದವೋ ಅನ್ನುವಂತಹ ಒಂದು ಪ್ರಶ್ನೆ. ಘಟ ಮತ್ತು ಮಣ್ಣು ಅಂತ ಇಟ್ಕೊಳ್ಳೋಣ. ಈಗ ಬ್ರಹ್ಮ ಜಗತ್ತು ಬೇಡ, ಘಟ ಮತ್ತು ಮಣ್ಣು ಅಂತ ಇಟ್ಕೊಳ್ಳೋಣ. ಈ ವಿಕಾರಿ ಮತ್ತು ವಿಕಾರಗಳಿಗೆ ನಾವು ಭೇದಾಭೇದವನ್ನು ಒಪ್ಪಬೇಕೋ ಭೇದವನ್ನು ಒಪ್ಪಬೇಕು ಅಂದರೆ, ಕೆಲವರು ಭೇದಾಭೇದವನ್ನು ಒಪ್ಪಿದ್ದಾರೆ. ಮಣ್ಣು ಮಡಿಕೆ ಅನ್ನೋದು ಮಣ್ಣಾಗೋಕ್ಕಿಂತ ಮೊದಲು ಭೇದ, ಮಣ್ಣಾದ ಮೇಲೆ ಅಭೇದ, ಅಂದರೆ ಮಡಿಕೆ ಆದ ಮೇಲೆ ಅಭೇದ. ಹೀಗೆ ನಮಗೆ ಭೇದ ಅನ್ನುವ ಹೇತು ಇದೆ. ಏನಿದೆ? ವಿಕಾರ ವಿಕಾರಿಗಳಿಗೆ ಭೇದ ಅಂತನ್ನುವಂತಹ ಹೇತು ಅಂತನ್ನುವಂತಹದ್ದು ಇದೆ. ಹಾಗಾದರೆ ವಿಕಾರ ವಿಕಾರಿ ಭಾವ ಇಲ್ಲ. ಏನಿಲ್ಲ ನೋಡಿ. ಸ್ವಲ್ಪ ಇದನ್ನು ನಾವು ಅನುಮಾನವನ್ನು ತಲೆಯಲ್ಲಿ ತಂದುಕೊಂಡು ವಿಚಾರ ಮಾಡಬೇಕು. ಏನು ಗೊತ್ತಾಯ್ತಾ? ಅನುಮಾನವನ್ನು ತಲೆಯಲ್ಲಿ ತಂದುಕೊಳ್ಳೋದಂದ್ರೇನು? ಸಾಧ್ಯ ಮತ್ತು ಹೇತು. ಹೇತು ಇದ್ದ ಮೇಲೆ ಏನಿರಬೇಕು? ಸಾಧ್ಯ ಅಂತನ್ನತಕ್ಕಂಥದ್ದು ಇರಬೇಕು. ಈಗ ಸಾಧ್ಯ ಯಾವುದು ಮಾಡಿದ್ದೇವೆ ಅಂದರೆ, ವಿಕಾರ ವಿಕಾರಿ ಭಾವ ಉಳ್ಳದ್ದಾಗಿರಬಾರ್ದು. ನೋಡಿ, ಅದು ಸಾಧ್ಯ ನೋಡ್ಕೊಳ್ಳಿ. ಏನಂತ ಹೇಳಿದ್ದಾರೆ ಹೇಳಿ? ನ ಅನ್ಯೋನ್ಯ ವಿಕಾರ ವಿಕಾರಿಣಿ, ಪರಸ್ಪರವಾಗಿ ವಿಕಾರ ವಿಕಾರಿ ಭಾವ ಉಳ್ಳದ್ದು ಅಲ್ಲ ಅನ್ನುವಂಥದ್ದು ಸಾಧ್ಯ. ಹೇತು ಯಾವುದು ಅಂತಂದರೆ, ಎರಡೂ ಬೇರೆಯಾಗಿ ಕಾಣಿಸ್ತಾ ಇವೆ
ಅನ್ನೋದು ಹೇತು. ಅನ್ಯೋನ್ಯಂ ಅನ್ಯತ್ವೇನ ಉಪಲಭ್ಯಮಾನತ್ವ. ಹಾಗಾದರೆ ನೀವು ಈ ಅನುಮಾನದಲ್ಲಿ ನಾವು ವ್ಯಭಿಚಾರವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಯಾವ ದೋಷವನ್ನು ಕೊಡ್ತಾ ಇದ್ದೇವೆ? ವ್ಯಭಿಚಾರ. ವ್ಯಭಿಚಾರ ಅಂದ್ರೇನು? ಹೇತು ಇದೆ, ಸಾಧ್ಯ ಇಲ್ಲ. ಹೇಗೆ ಅಂತಂದರೆ ಪರಸ್ಪರವಾಗಿ ಭೇದ ಇದೆ, ಆದರೆ ವಿಕಾರ ಭಾವ ಇಲ್ಲ. ಏನು? ವಿಕಾರಿ ಭಾವ ಇಲ್ಲ, ಅಲ್ಲಲ್ಲ, ವಿಕಾರ ಭಾವ ಇಲ್ಲ. ವಿಕಾರಿ ಭಾವನೆ ಇದೆ. ಏನಿದೆ? ಮಣ್ಣು ಮತ್ತು ಮಡಿಕೆಯಲ್ಲಿ ಭೇದ ಇದ್ದರೂ ವಿಕಾರಿ ಭಾವನೆ ಇದೆ. ಭೇದ ಇದ್ದರೆ ಏನಿರಬಾರ್ದು? ವಿಕಾರಿ ಭಾವ ಇರಬಾರ್ದು. ಗೊತ್ತಾಯ್ತಾ ನಾನು ಹೇಳಿದ್ದು? ಏನು ಹೇಳಿ? ಒಂದು ನಿಮಿಷ ನಾನು ಹೇಳ್ತೇನೆ. ವಿಕಾರಿ ಭಾವ ಇರಬಾರದು ಅನ್ನೋದು ಸಾಧ್ಯ. ಭೇದದಿಂದ ಕಾಣಿಸ್ತಾ ಇದೆ ಅನ್ನೋದು ಹೇತು. ಮಣ್ಣು ಮತ್ತು ಮಡಿಕೆ ಭೇದದಿಂದ ಕಾಣಿಸ್ತಾ ಇದೆ, ಆದರೆ ಅಲ್ಲಿ ವಿಕಾರ ಭಾವನೆ ಇದೆ ಹೊರತಾಗಿ ವಿಕಾರಿ ಭಾವ ಇಲ್ಲ ಅನ್ನುವ ಸಾಧ್ಯ ಇಲ್ಲ. ಹೇತು ಬಂತು. ಆದ್ದರಿಂದ ವ್ಯಭಿಚಾರ ಅನ್ನುವುದಾಗಿ ವಿಚಾರ ಮಾಡ್ತಾ ಇದ್ದಾರೆ. ನೋಡಿ, ವಿಕಾರಿಗಳಿಗೂ ಕೂಡ ಭೇದವನ್ನು ಅಂಗೀಕಾರ ಮಾಡಿದ್ದರಿಂದ ನೀವು ಭೇದದಿಂದ ಕಂಡದ್ದು ವಿಕಾರ ಭಾವವುಳ್ಳದ್ದಾಗಿರೋದಿಲ್ಲ ಅಂತ ಹೇಗೆ ಹೇತುವನ್ನು ಮಾಡಿದಿರಿ ಅಂದರೆ, ಭೇದೇನೈವ ಉಪಲಂಭಸ್ಯ ಹೇತುತ್ವ. ಅದಕ್ಕೆ ಕೇವಲ ಭೇದದ ಉಪಲಬ್ಧಿಯನ್ನು ನಾವು ಹೇತು ಅಂತ ಅಂಗೀಕಾರ ಮಾಡ್ತೇವೆ. ಏನಂತ ಅರ್ಥ ಮಾಡ್ತೇವೆ? ಕೇವಲ ಭೇದದ ಉಪಲಬ್ಧಿ. ಇಲ್ಲಿ ಭೇದದ ಉಪಲಬ್ಧಿಯೂ ಆಗ್ತಾ ಇದೆ, ಅಭೇದದ ಉಪಲಬ್ಧಿಯೂ ಆಗ್ತಾ ಇದೆ. ಎಲ್ಲಿ ಕೇವಲ ಭೇದದ ಉಪಲಬ್ಧಿ ಇದೆಯೋ ಅಲ್ಲಿ ಮಾತ್ರ ವಿಕಾರಿ ಭಾವ ಇರುವುದಿಲ್ಲ. ಆದ್ದರಿಂದ ನಾವು ಇದಕ್ಕೆ ವ್ಯಭಿಚಾರವನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿತ್ತು. ತರ್ಹಿ ದೃಷ್ಟಾಂತಹ ಸಾಧನ ವಿಕಲಃ. ನೀವು ಒಂದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಹೋದರೆ ಇನ್ನೊಂದು ತಪ್ಪತ್ತೆ. ಯಾಕೆಂದರೆ ಭೇದದಿಂದಲೇ ಕಾಣಿಸ್ತಾ ಇರಬೇಕು ಅಂತಂದುಬಿಟ್ರೆ ಬ್ರಹ್ಮ ಜಗತ್ತು ಭೇದದಿಂದಲೇ ಕಾಣಿಸ್ತಾ ಇದೆ, ಆದ್ದರಿಂದ ಅಲ್ಲಿ ವಿಕಾರ ಭಾವ ಇಲ್ಲ ಅಂತೇನೋ ಹೇಳ್ಬೋದು. ಆದರೆ ಮಣ್ಣು ಮಡಿಕೆ ಭೇದದಿಂದಲೇ ಕಾಣಿಸ್ತಾ ಇಲ್ಲ, ಅಭೇದದಿಂದಲೂ ಕಾಣಿಸ್ತಾ ಇದೆ. ನೀವೇನು ಮಾಡಿದ್ರಿ? ಭೇದದಿಂದ ಕಾಣಿಸೋದು ಅಂತ ಅದನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಭೇದದಿಂದಲೇ ಕಾಣಿಸೋದು ಅಂತ ಮಾಡಿದರು. ಭೇದದಿಂದಲೇ ಕಾಣಿಸಿದೆ ಅಂದರೆ ಘಟ ಮಣ್ಣಾಗೋದಿಲ್ಲ. ಅದು ಯಾಕೆಂದರೆ ಭೇದದಿಂದಲೂ ಕಾಣಿಸುತ್ತೆ, ಅಭೇದದಿಂದಲೂ ಕಾಣಿಸುತ್ತಲ್ಲ ಅಂತನ್ನುವಂತಹ ಪ್ರಶ್ನೆ ಬಂದರೆ, ಸರ್ವತ್ರಮಯ ಭೇದಾಭೇದಾಭ್ಯಾಂ ಸಂಕರಸ್ಯ ಅಭ್ಯುಪಗಮಾತ್. ನಾವು ಎಲ್ಲ ವಸ್ತುಗಳಲ್ಲಿಯೂ ಕೂಡ ಪರಸ್ಪರ ಭೇದಾಭೇದ ಇದೆ ಅಂತನ್ನುವ ಮೂಲಕ ನಾವು ಕೇವಲ ಭೇದದ ಉಪಲಬ್ಧಿ ಅಂತ ಹೇತುವು ಇಲ್ಲದೇ ಇದ್ದದ್ದರಿಂದ ದೃಷ್ಟಾಂತಕ್ಕೆ ಸಾಧನ ವೈಕಲ್ಯ ಎನ್ನುವಂತಹ ದೋಷ ಅಂತನ್ನುವಂಥದ್ದು ಬರೋದಿಲ್ಲ. ತತ್ಕಿಂ ತ್ವದಭ್ಯುಪಗಮಮಾತ್ರೇಣ ಘಟಪಟಯೋರಭೇದಃ ಕುತ ಉಪಲಂಭ ನಾದ್ಯ ಮದಭ್ಯುಪಗಮೇನ ಶುದ್ಧಭೇದಸ್ಯೈವ ಗ್ರಾಹ್ಯತ್ವಾತ್ ನ ದ್ವಿತೀಯಃ ನ ಸಿದ್ಧೇಃ ಅಭೇದಾನುಪಲಂಭೋ ವಾ ಹೇತುತ್ವೇನ ವಿವಕ್ಷಿತಃ. ಇದಾದ ಮೇಲೆ ಎಲ್ಲ ಕಡೆ ಭೇದಾಭೇದ ಇರ್ತದೆ. ಎಲ್ಲ ಕಡೆ ಭೇದಾಭೇದ ಹೆಂಗಿರ್ತದೆ? ಮಣ್ಣು ಮಡಿಕೆಗೆ ಭೇದಾಭೇದ ಇರ್ತದೆ ಅಂತ ಒಪ್ಪಿದರೆ ಸರಿಯಪ್ಪ, ಘಟಪಟಗಳಿಗೂ ಕೂಡ ಭೇದಾಭೇದ ಇರ್ತದೆ ಅಂದರೆ ಎಲ್ಲಿಂದ ತೊಗೊಂಡ್ಬರ್ತೀನಿ? ಹಾಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀನು ಆ ತರಹ ಹೇಳಬೇಡ.
ಅನುಮಾನದಲ್ಲಿ ಈ ತರಹ ಹೇಳುವಂಥದ್ದು ಸರಿಯಲ್ಲ ಅಂತ ಖಂಡನೆಯನ್ನು ನಾವು ಮಾಡಿದ್ವಿ. ಇದಾದ ಮೇಲೆ ಅವರಂತಾರೆ, ನೀವು ಬ್ರಹ್ಮ ಮತ್ತು ಜಗತ್ತು ಎರಡೂ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದ್ದದ್ದರಿಂದ ಬ್ರಹ್ಮ ಜಗತ್ತಿನಲ್ಲಿ ಏನಿಲ್ಲ, ಪರಸ್ಪರ ವಿಕಾರಿ ಭಾವ ಇಲ್ಲ. ನಾನು ಹೇಳ್ತೇನೆ, ಬ್ರಹ್ಮ ಜಗತ್ತು ಭೇದದಿಂದ ಕಾಣಿಸ್ತಾ ಇದೆ ಅಂತ ಹೆಂಗೆ ಹೇಳ್ತಾ ಇದ್ದೀರೋ ಹಾಗೆ ಅಭೇದದಿಂದಲೂ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ನಾವು ಭಯ ಆಯಿತು. ಅಭೇದದಿಂದ ಕಾಣಿಸ್ತಾ ಇದ್ದರಿಂದ ವಿಕಾರಿ ಭಾವ ಇದೆ ಅಂತ ಹೇಳಬೇಕಂತೀನಿ. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಜಗತ್ತು ಬ್ರಹ್ಮ? ಅದಕ್ಕೆ ನೀವೇನಂದ್ರಿ, ಬ್ರಹ್ಮ ಜಗತ್ತಿಗೆ ವಿಕಾರಿ ಭಾವ ಇರಬಾರ್ದು ಅಂತಂದ್ರೆ ನಾನಂತೇನೆ, ನನಗೆ ಬ್ರಹ್ಮ ಜಗತ್ತು ಒಂದಾಗಿ ಕಾಣಿಸ್ತಾ ಇದೆ, ಅದಕ್ಕೆ ನಾನು ವಿಕಾರಿ ನಿನಗೆ ಹೆಂಗೆ ಕಾಣಿಸ್ತಾ ನೀ ಅನ್ನು ನನಗೆ ಹೆಂಗೆ ಕಾಣಿಸ್ತದೆ ನಾನಂತೀನಿ ಅಂತ ಅನ್ನಂಗಾಯ್ತು. ಅಲ್ಲಪ್ಪ, ನಿನಗೆ ಬ್ರಹ್ಮ ಜಗತ್ತು ಒಂದಾಗಿ ಎಲ್ಲಿ ಕಾಣಿಸ್ತದೆ ಅಂದರೆ ಬ್ರಹ್ಮನೂ ಸತ್ ಜಗತ್ತು ಸತ್, ಆದ್ದರಿಂದ ಎರಡೂ ಸತ್ವೇನ ಒಂದಾಗಿ. ಹೌದು, ಅದಕ್ಕೋಸ್ಕರವಾಗಿ ನಾನು ಹೇಳ್ತೀನಿ ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ನೀವು ಸತ್ವೇನ ಅಭೇದನೆ ಕಾಣಿಸ್ತಾ ಇದ್ದರಿಂದ ನೋಡಿ, ನನು ಅಯಂ ಅಸಿದ್ಧೋ ಹೇತು, ಜಗತ್ತು ಸತ್ತಾಗಿರುವುದರಿಂದ ಬ್ರಹ್ಮನಿಂದ ಅಭಿನ್ನ ಎಂಬುವಂತಹ ಏನು ಅನುಮಾನ ಇದೆಯೋ, ಬ್ರಹ್ಮ ಹಾಗೂ ಜಗತ್ತಿಗೆ ಅಭೇದ ಅನ್ನೋದು ಸಿದ್ಧವಾಗಿದೆ. ಆದ್ದರಿಂದ ಅಭೇದ ಕಾಣೋದಿಲ್ಲ ಅಂತ ನಿಮ್ಮ ಏನು ಮಾತಿದೆಯೋ ಅದು ಅಸಿದ್ಧ. ಬ್ರಹ್ಮ ಹಾಗೂ ಜಗತ್ತುಗಳಿಗೆ ನೀವು ಅಭೇದವನ್ನು ಸಾಧನೆ ಮಾಡೋದಾಗಿದ್ದರೆ ಆಗ ನೋಡಿ ಎಷ್ಟು ಚೆನ್ನಾಗಿದೆ. ಟೀಕಾಚಾರ್ಯರು ತುಂಬ ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಅಲ್ಲಪ್ಪ, ನಾನು ನೀನು ಒಂದು, ಯಾಕೆ ಅಂದರೆ ನಾನು ಮನುಷ್ಯ ನೀನು ಹಿಂಗೆ ಒಂದು ಅಂತ ಹೇಳಿದೆ. ನಾನು ಮನುಷ್ಯ ನೀನು ಮನುಷ್ಯ ಅನ್ನೋದಕ್ಕೆ ಒಂದು ಅಂತ ಹೇಳಬಾರದು. ಆ ತರಹ ಹೇಳೋದಾದರೆ ಎಲ್ಲರೂ ಒಂದಾಗ. ಈಗ ಜಗತ್ತು ಬ್ರಹ್ಮ ಒಂದು ಅಂತ ಅವರಂದ್ರು. ಯಾವ ಕಾರಣಕ್ಕೆ ಒಂದು ಅಂತ ಹೇಳ್ರಿ? ಜಗತ್ತು ಸತ್ತು ಬ್ರಹ್ಮ ಸತ್ತು ಅಂತ. ಅಲ್ಲಪ್ಪ, ಸತ್ತಾಗಿದೆ ಅನ್ನೋ ಕಾರಣಕ್ಕೆ ಒಂದು ಅಂತ ಅನ್ನೋದಾದರೆ ನೋಡಿ, ಟೀಕಾಚಾರ್ಯರು ಹೇಳ್ತಾರೆ, ಇವತ್ತು ಬಂಗಾರ ಎಷ್ಟಾಗಿದೆಯಪ್ಪ? ಬಂಗಾರ ಅವರ 8,300 ಬಂಗಾರ ಆಗಿದೆ. ಹಾಗಾದ್ರೆ ಕಬ್ಬಿಣನೂ 50,000 ಎಷ್ಟಾಗಿದೆ ಗೊತ್ತಿಲ್ಲ, ಅದು ಆಗಿದೆ, ಬೇಕಾದಷ್ಟಾಗಿದೆ. ಆದರೆ ಕಬ್ಬಿಣ ಕಡಿಮೆ, ಬಂಗಾರ ಜಾಸ್ತಿ. ಆದರೆ ಬಂಗಾರವೂ ಸತ್ತಲ್ಲ, ಕಬ್ಬಿಣವೂ ಎರಡೂ ಸತ್ತಾದ್ದರಿಂದ ಬಂಗಾರಕ್ಕೂ ಕಬ್ಬಿಣಕ್ಕೂ ಅಭೇದ ಬಂತು. ಅಭೇದ ಬಂದ ಮೇಲೆ ಬಂಗಾರ ಯಾಕೆ ತಗೋತಿದ್ದೆ, ಕಬ್ಬಿಣವೂ ತಗೋ. ಸತ್ವೇನ ಅಭೇದವನ್ನು ಹೇಳೋದಾದರೆ ಇದನ್ನು ಬಿಟ್ಟು ಬೇರೆ ಏನಾರ ಹೇಳು, ಜಗತ್ತು ಸರ್ವಜ್ಞ, ಬ್ರಹ್ಮನೂ ಸರ್ವಜ್ಞ, ಇಂಥವೇನೋ ಹೇಳೋದನ್ನು ಬಿಟ್ಟು ಬ್ರಹ್ಮನೂ ಸತ್ಯ ಜಗತ್ತು ಸತ್ಯ, ಜಗತ್ತು ಬ್ರಹ್ಮನಿಗೆ ಅಭೇದ ಹೇಳೋದಾದರೆ ಕಬ್ಬಿಣಕ್ಕೂ ಬಂಗಾರಕ್ಕೂ ಭೇದ ಇದೆಯೋ ಇಲ್ಲೋ ಹೇಳಿ? ಇಲ್ಲ, ಭೇದ ಇಲ್ಲ, ಅಭೇದ ಇದೆ. ಯಾಕೆಂದರೆ ಅದು ಸತ್ತು. ನೋಡಿ ಹೇಗೆ ಹೇಳ್ತಾ ಇದ್ದಾರೆ, ಜಗತ ಬ್ರಹ್ಮಣ ಅಭಿನ್ನಂ, ಜಗತ್ತು ಏನಾಗಿದೆ? ಯಾಕೆ? ಸತ್ವಾ, ಸತ್ಯವಾಗಿದೆ. ಹೇಗೆ ಅಂದರೆ ಬ್ರಹ್ಮನಂತೆ. ಇತಿ ಅನುಮಾನೇನ, ಈ ಅನುಮಾನದಿಂದ ಅಭೇದೋಪಲಂಭ, ಏನು ಉಪಲಂಭವಾಗಿದೆ? ಅಭೇದವು ಉಪಲಂಭವಾಗಿದೆ. ಅಭೇದವು ಕಾಣಿಸ್ತಾ ಇದೆಯಲ್ಲ.
ಇದು ಆಫ್ ಆಗಿದೆ ಅದು ಬಹುಶಃ ಆ ಟೈಮ್ನಲ್ಲಿ ಅದೇ ಆ ಟೈಮ್ನಲ್ಲಿ ತೆಗೆಯೋ ಟೈಮ್ನಲ್ಲಿ ಅಂತ ಆಯ್ತಾ ಇಲ್ಲ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಇಲ್ಲ ಅದು ಒಂದು ಸತಿ ಬಂದಮೇಲೆ ಹಂಗೆ ಆಗುತ್ತೆ ಅಲ್ಲ ಎಂಟೇ ಇದೆ ಅದು ಎಂಟೊತ್ತಾದ್ರು ನೋಡಿ ನಾ ಇಷ್ಟೊತ್ತಾಯ್ತು 8 ನಿಮಿಷ ಪಾಠ ಹೇಳಿದ್ದೀನಿ ನಾನು ಒದ್ದಾಡ್ತಾ ಇದ್ದೀನಿ ಹೌದಲ್ಲ ಇಲ್ಲ ಹೋಗ್ತಾ ಇದೆ 25 ಮತ್ತೆ ಈಗ 8 ಇತ್ತಲ್ಲ ಮತ್ತೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಪವರ್ ಸೇವಿಂಗ್ ಕರ್ಕೊಂಡೋಗು ಅಭೇದೇನ ಉಪಲಂಭ ಅಷ್ಟೇ ಇರುತ್ತೆ ಇತಿ ಚೇತ್ ನ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನೋಡಿ ಖರ್ವ ಅಂದರೆ ಕಬ್ಬಿಣ, ಖರ್ವ ಅಂದ್ರೇನು ಕಬ್ಬಿಣ, ಅದು ಸ್ವರ್ಣೇನ ಅಭಿನ್ನಂ. ಏನು ಸ್ವರ್ಣ ಅಂದರೆ ಮತ್ತೆ ಯಾಕ್ರಿ ಬಂಗಾರ ಮತ್ತು ಕಬ್ಬಿಣ ಎರಡು ಒಂದು ಅಂತ ಇದ್ರಿಲ್ಲ, ನಿಮಗೇನು ತಲೆ ಕೆಟ್ಟಿದೆಯಾ ಅಂತಂದರೆ ಸತ್ವ. ಬ್ರಹ್ಮ ಜಗತ್ತು ಒಂದು ಯಾಕೆಂದರೆ ಸತ್ವ, ಹಾಗೆ ಕಬ್ಬಿಣ ಮತ್ತು ಬಂಗಾರ ಎರಡು ಕೂಡ ಒಂದು. ಸ್ವರ್ಣವತ ಇತ್ಯಾಭಾಸಮಾನ ಯೋಗಕ್ಷೇಮತ್ವಾದಿತ್ಯಾಹ ಅಭೇದ ಇತಿ. ಅಭೇದ ಸತ್ವಮಾತ್ರೇಣ ಸ್ಯಾತ್ ಖರ್ವಸ್ವರ್ಣಯೋರಪಿ. ಒಂದು ವೇಳೆ ನೀವು ಸತ್ವ ಇದೆ ಅನ್ನೋ ಮಾತ್ರಕ್ಕೆ ಬ್ರಹ್ಮ ಜಗತ್ತು ಒಂದು ಅನ್ನೋದಾದರೆ, ಸತ್ವ ಇದೆ ಅನ್ನುವ ಮಾತ್ರಕ್ಕೆ ಬಂಗಾರ ಮತ್ತು ಕಬ್ಬಿಣಗಳು ಕೂಡ ಒಂದಾಗಬೇಕಾದೀತು. ಯದಿ ಜಗದ್ಬ್ರಹ್ಮಣೋ ಸಾಧ್ಯೇತ ತರ್ಹಿ ಇತಿ ಶೇಷಃ ಖರ್ವಂ ಅಯಃ ಕರ್ಪರಂ ವಾ. ಅಯಃ ಅಂದ್ರೇನು? ಕಬ್ಬಿಣ. ಅಯಸ್ಕಾಂತ. ಅಯಃ ಅಂದರೆ ಕಬ್ಬಿಣ. ಅರ್ಥ ಆಯ್ತಾ? ಅದಕ್ಕೋಸ್ಕರವಾಗಿ ಏನಾಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಅವರು ನೀವೇನು ಹೇಳಿದರೂ ಕೂಡ ಎಸ್ ಎಸ್ ಎಸ್. ಮೊದಲಿಗೆ ಏನು ಶುರು ಮಾಡಿದರು? ಬ್ರಹ್ಮ ಜಗತ್ತು ಒಂದಾಗಿ ಕಾಣ್ತಾ ಇಲ್ಲಪ್ಪ, ಬೇರೆಯಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಬ್ರಹ್ಮನಲ್ಲಿ ಸರ್ವಜ್ಞತ್ವ ಇದೆ, ಜಗತ್ತಿನಲ್ಲಿ ಜ್ಞಾನವೇ ಇಲ್ಲ. ಜ್ಞಾನ ಇದ್ದ ವಸ್ತು, ಜ್ಞಾನ ಇಲ್ಲದೇ ಇದ್ದ ವಸ್ತು ಎರಡೂ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಎರಡೂ ಬೇರೆ ಬೇರೆ. ಅದಕ್ಕೆ ವಿಕಾರಿ ಭಾವ ಇಲ್ಲ ಅಂತ ನಾವು ಹೇಳಿದ್ವಿ. ಯಾರು ಹೇಳಿದ್ರಿ ನಿಮಗೆ? ಬ್ರಹ್ಮ ಜಗತ್ತು ಒಂದು. ಯಾಕೆಂದರೆ ಬ್ರಹ್ಮನಲ್ಲಿಯೂ ಸತ್ವ ಇದೆ, ಜಗತ್ತಿನಲ್ಲಿಯೂ ಕೂಡ ಸತ್ವ ಇದೆ, ಎರಡು ಒಂದು. ನೋಡಪ್ಪ, ಸತ್ವ ಇದೆ ಅನ್ನೋ ಮಾತ್ರಕ್ಕೆ ನೀನು ಎರಡು ಒಂದು ಅನ್ನೋದಾದರೆ ಬಂಗಾರ ಕಬ್ಬಿಣನೂ ಒಂದಾಗಲಿ ಅಂದರೆ ಇದಕ್ಕೆ ಅವ್ರು ಹೆದರ್ಕೋತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅರ್ಥ ಮಾಡ್ಕೊಳ್ಳಿ. ಬಂಗಾರ ಕಬ್ಬಿಣ ಒಂದಾಗಲಿ ಅಂತ ಅಂದುಬಿಟ್ರೆ ಅವ್ರಿಗೆ ಬಂಗಾರ ಕಬ್ಬಿಣ ಎರಡು ಒಂದಂಗಾಗತ್ರಿ, ಆಗಲ್ಲ. ಅದಕ್ಕೆ ಬ್ರಹ್ಮನೂ ಬೇರೆ ಜಗತ್ತು ಬೇರೆ ಅಂತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅವರಂತಾರೆ ಆಗಲಿ, ಅಲ್ಲಲ್ಲ ಅಷ್ಟೇ. ಬಂಗಾರ ಮತ್ತು ಕಬ್ಬಿಣನೂ ಕೂಡ ಒಂದಾಗಲಿ, ಯಾರು ಬೇಡ ಅಂತಿದ್ದಾರೆ? ಎರಡೂ ಕೂಡ ಒಂದಾಗಲಿ. ಯಾಕೆ ಅಂದರೆ ನಾನು ಒಂದರ್ಥದಲ್ಲಿ ಸೂಕ್ಷ್ಮವಾಗಿ ಎಲ್ಲದಕ್ಕೂ ಕೂಡ ಅಭೇದವನ್ನು ಹೇಳಿದ್ದೀನಿ. ನಿಮ್ಮ ಮೇಲ್ನೋಟಕ್ಕೆ ಭೇದ ಕಾಣಬಹುದು. ನಮ್ಮ ಮತದಲ್ಲಿ ಎಲ್ಲದಕ್ಕೂ ಕೂಡ ಅಭೇದ. ಆದ್ದರಿಂದ ಬಂಗಾರ ಕಬ್ಬಿಣ ಒಂದಾಗಲಿದ್ರೆ ನನಗೇನದು ಅಪಾದನೆ ಅಲ್ಲ, ನನಗೇನು ಅನಿಷ್ಟ ಅಲ್ಲ, ಅದು ಇಷ್ಟವೇ. ನೋಡಿ, ನಾನು ಇದಂ ಇಷ್ಟಮೇವ. ಏನಂಗಂದ್ರೆ ನಾನು ಇದಂ ಇಷ್ಟಮೇವ ಯಾವುದು ಹೇಳಿದ್ದು? ಬಂಗಾರ ಕಬ್ಬಿಣ ಒಂದಾಗಲಿದ್ರೆ ಆಯಿತು. ಖರ್ವ ಸ್ವರ್ಣಯೋ. ಖರ್ವ ಅಂದರೆ ಏನು? ಸ್ವರ್ಣ ಅಂದರೆ ಎರಡಕ್ಕೂ ಅಭೇದಸ್ಯ ಮಯಾ ಅಂಗೀಕೃತತ್ವಾತ್. ಅಭೇದವನ್ನು ನನ್ನಿಂದ ಅಂಗೀಕರಿಸಲ್ಪಟ್ಟಿದೆ ಅಂದರೆ ಇತಿ ಚೇನ್ನ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ
ಅಭೇದ ಶಬ್ದೇನ ಅಂತ ಹೇಳಿದ್ರೆ ಆ? ಕಬ್ಬಿಣ ಬಂಗಾರ ಅದು ಇದನ್ನ ಇಷ್ಟ ಅಂತ ಹೇಳಿದ್ರೆ ಮುಂದಾಗಿ ಹೇಗೆ ಸಾಧ್ಯ ಆಗುತ್ತೆ? ಅದನ್ನೆಲ್ಲ ಮುಂದೆ ಪ್ರಶ್ನೆ ಮಾಡೋಣ, ಎಲ್ಲ ಪ್ರಶ್ನೆ ಮಾಡೋಣ. 108 ಹೇಳ್ತಾರೆ, ಎಲ್ಲದರಲ್ಲಿಯೂ ಎಲ್ಲದರ ಅಂಶ ಇರುತ್ತೆ. ಈಗ ಹೇಳಿದ್ರಲ್ಲ, ಎರಡೂ ಮೆಟಲ್ಲು, ಈ ಅರ್ಥದಲ್ಲಿ ಒಂದು ಅಂತ ಹೇಳ್ತಾರೆ ಅವರು. ಬಂಗಾರದಲ್ಲಿ ಬಂಗಾರದ ಅಂಶ ಜಾಸ್ತಿ ಇದ್ದದಕ್ಕೆ ಬಂಗಾರ ಅಂತ ಕರಿತೀವಿ, ಕಬ್ಬಿಣದಲ್ಲಿ ಕಬ್ಬಿಣ ಅಂಶ ಜಾಸ್ತಿ ಇದ್ದದ್ದಕ್ಕೆ ಕಬ್ಬಿಣ ಅಂತ ಕರಿತೀವಿ. ಅದಕ್ಕೆಲ್ಲ ಬೇಕಾದಷ್ಟು ಒಂದು ಉಪಾಯ ಇದೆ, ನೋಡೋಣ. ಅದಕ್ಕೆ ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅಭೇದ ಶಬ್ದೇನ ಭೇದಾಭಾವಸ್ಯ ವಿವಕ್ಷಿತತ್ವ. ಅಭೇದ ಅನ್ನೋ ಶಬ್ದದಿಂದ ಭೇದಾಭಾವ, ಭೇದ ಇರಬಾರ್ದು ಅಂತರ್ಥ. ಒಂದು ಅನ್ನೋದು ಬೇರೆ, ಭೇದ ಇಲ್ಲದೆ ಇರೋದು ಅನ್ನೋದು ಒಂದು ಬೇರೆ. ಈಗ ಅಭೇದ ಇದೆ ಅನ್ನೋದಕ್ಕೂ ಭೇದ ಇಲ್ಲ ಅನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಈಗಲಾದರೂ ಕೂಡ ಅಭೇದ ಶಬ್ದಕ್ಕೆ ಭೇದ ಇಲ್ಲದೇ ಇರೋದು ಅಂತನ್ನುವ ಅರ್ಥವನ್ನು ನಾವು ಇಟ್ಟುಕೊಂಡಿದ್ದೇವೆ. ಆದರೆ ಈಗಲಾದರೂ ಕೂಡ ಭೇದವೇ ಇದೆ, ಭೇದ ಇಲ್ಲ ಅನ್ನಲಿಕ್ಕೆ ಬರೋದಿಲ್ಲ. ಅತ್ರ ಪ್ರಮಾಣ ವಿರೋಧ ಇತಿ ಚೇತ್. ಅಲ್ಲಪ್ಪ, ಎರಡನ್ನೂ ಕೂಡ ಒಂದು ಅಂತಂದರೆ ಆಗ ಪ್ರಮಾಣ ವಿರೋಧ ಬರುತ್ತಲ್ಲ. ಆದ್ದರಿಂದ ನೀವು ಪ್ರಮಾಣ ವಿರೋಧವನ್ನು ಹೇಗೆ ಅಂಗೀಕಾರವನ್ನು ಮಾಡುತ್ತೀರಿ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದಕ್ಕೆ ಅವರಂತಾರೆ, ಜಗತ ಬ್ರಹ್ಮಣಃ ಅತ್ಯಂತಂ ಭಿದ್ಯತೆ ತತ್ಸ್ವರೂಪಾನುಗತಿ ಶೂನ್ಯತ್ವ ಇತಿ ತದನುಮಾನಸ್ಯಾಪಿ ಪ್ರಮಾಣ ವಿರೋಧ ಇತಿ ಸಮಂ ಸಮಾಧಾನಂ. ಅದಕ್ಕೆ ನಮ್ದೊಂದು ಅನುಮಾನ, ಅವರದೊಂದು ಅನುಮಾನ. ನಮ್ಮದೇನು ಅನುಮಾನ? ಬ್ರಹ್ಮ ಜಗತ್ತು ಬೇರೆ ಬೇರೆ. ಯಾಕೆಂದರೆ ವಿರುದ್ಧವಾದ ಧರ್ಮಗಳು ಇದ್ದದ್ದರಿಂದ. ಅವರು ನೀವು ಇಷ್ಟಿದ್ದರೂ ಭೇದವನ್ನು ಹೇಳೋದಾದರೆ ಬಂಗಾರ ಮತ್ತು ಕಬ್ಬಿಣಕ್ಕೆ ಅಭೇದ ಬರಬೇಕಾದೀತು ಅಂತ. ಅದಕ್ಕೆ ಅವರಂದರು, ಬಂಗಾರ ಮತ್ತು ಕಬ್ಬಿಣವು ಕೂಡ ಬೇರೆ ಬೇರೆ. ಯಾಕೆ ಅಂದರೆ ಅದರ ಸ್ವಲ್ಪ ಸಂಬಂಧವೂ ಕೂಡ ಬಂಗಾರಕ್ಕಿಲ್ಲ. ಪೂರ್ತಿ ಬಂಗಾರವೇ ಬೇರೆ, ಕಬ್ಬಿಣವೇ ಬೇರೆ. ಕಬ್ಬಿಣ ಬಂಗಾರ ಅನ್ನೋದನ್ನು ನೀವು ಏನು ಒಂದು ಅನ್ಲಿಕ್ಕೆ ಏನು ಅಂತೀರಿ, ಏನು ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಂದ್ರು ಅಂತ ಇಟ್ಕೊಳ್ಳಿ. ಅವರಂತಾರೆ ನಾವು ಬಂಗಾರ ಕಬ್ಬಿಣ ಒಂದು ಅಂತ ಕ್ಷಣಕ್ಕೆ ಅವರಂತಾರೆ. ಏನಂತಾರೆ? ಬಂಗಾರದ ಸಂಬಂಧ ಕಬ್ಬಿಣಕ್ಕೇನಿದೆ, ಕಬ್ಬಿಣದ ಸಂಬಂಧ ಬಂಗಾರಕ್ಕೇನಿದೆ, ಎರಡೂ ಬೇರೆ ಬೇರೆ, ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಹಾಗಾದರೆ ಸೇಮ್ ಟು ಸೇಮ್. ಬ್ರಹ್ಮ ಮೇಲಂತೂ ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಆಗೋದಿಲ್ಲ. ಇಷ್ಟಿಗೆ ಮುಗಿಸ್ಬಿಡ್ಬೋದು. ಹಾಗೇನಾದರೂ ಹೇಳಲಿಕ್ಕೆ ಹೋದರೆ ಇಲ್ಲ ನಾನು ಬಂಗಾರ ಕಬ್ಬಿಣ ಒಂದು ಅಂತಂತೀನಿ ಅಂತಂದರೆ ಹೇಗೆ ಅನ್ನೋದನ್ನು ನಾವು ಡೀಪಾಗಿ ವಿಚಾರ ಮಾಡೋಣ. ಎರಡೇ ಪ್ರಶ್ನೆ ಇದೆ. ಗೊತ್ತಾಯ್ತಲ್ಲ? ಇವೆರಡೂ ಒಂದಾಗೋದಿಲ್ಲ ಅಂದರೆ ಬ್ರಹ್ಮ ಜಗತ್ತು ಕೂಡ ಒಂದಾಗೋದಿಲ್ಲ. ಮುಗಿತು. ಅದು ಒಪ್ಕೊಳ್ಳೋದು ಯಾವುದು? ಬ್ರಹ್ಮ ಜಗತ್ತ ಒಪ್ಕೊಳ್ಳೋದಿಲ್ಲ. ಆದರೆ ಮತ್ತೆ ಬಂಗಾರ ಕಬ್ಬಿಣ ಒಂದಾಗಲಿ ಅಂತ ಒಪ್ಕೊಳ್ಳಿ. ಇದನ್ನಾದರೂ ಮಾಡಿ, ಇದನ್ನು ಮಾಡೋದಿಲ್ಲ ಅದನ್ನು ಮಾಡೋದಿಲ್ಲ ಅಂದರೆ ಏನು ಮಾಡಬೇಕು ನೋಡಿ. ಅತ್ರ ಪ್ರಮಾಣ ವಿರೋಧ ಇತಿ ಚೇತಂದರು. ಏನಂಗಂದರೆ ನೀವೇನಾದರೂ ಕೂಡ ಬಂಗಾರ ಮತ್ತು ಕಬ್ಬಿಣ ಒಂದು ಅಂದರೆ ಪ್ರಮಾಣದ ವಿರೋಧ ಬರುತ್ತೆ ಅಂತ ನಮಗೆ ಬುದ್ಧಿವಾದ ಹೇಳಲಿಕ್ಕೆ ಬಂದರು. ಅದಕ್ಕೆ ನಾವು ಹೇಳಿದ್ವಿ, ಜಗತ ಬ್ರಹ್ಮಣಃ ಅತ್ಯಂತಂ ಭಿದ್ಯತೆ ತತ್ಸ್ವರೂಪಾನುಗತಿ ಶೂನ್ಯತ್ವಾತ್ ತದನುಮಾನಸ್ಯಾಪಿ ಪ್ರಮಾಣ ವಿರೋಧ ಇತಿ ಸಮಂ ಸಮಾಧಾನಂ. ಹಾಗಾದರೆ ಬ್ರಹ್ಮ ಜಗತ್ತು ಒಂದು ಅಂತ ಹೆಂಗಾಗಲಿಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲ. ಬ್ರಹ್ಮನೇ ಬೇರೆ, ಜಗತ್ತೇ ಬೇರೆ. ಯಾಕೆಂದರೆ ಬ್ರಹ್ಮನ ಸ್ವಲ್ಪವೂ ಕೂಡ ಜಗತ್ತಿನಲ್ಲಿ ಇಲ್ಲ.
ಅತ್ಯಂತ ಭೇದ ಮಮ ನ ಕ್ವಾಪಿ ಇತ್ಯಪ್ರಸಿದ್ಧ ವಿಶೇಷಣತಾ ಇತಿ ಚೇನ್ನ ಮೋಕ್ಷಾಭಾವ ಪ್ರಸಂಗಾತ್. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದರು. ಏನು ಹೇಳಿದರು? ಜಗತ್ತು ಬ್ರಹ್ಮನಿಂದ ಅತ್ಯಂತ ಭಿನ್ನವಾಗಿದೆ ಅಂತ ನಾವು ಹೇಳಿದ್ವಿ. ಏನು ಹೇಳಿದ್ವಿ? ಇಲ್ಲ. ಆದರೆ ಅವರಂತಾರೆ, ನೀವು ನಮಗೆ ಅತ್ಯಂತ ಭೇದ ಅನ್ನುವ ಶಬ್ದವನ್ನೇ ಆಡಬೇಡಿ ಅಂತ ನಮಗೆ ಉಪದೇಶ ಮಾಡ್ತಾರೆ. ಒಟ್ಟಾರೆ ನಾನು ಯಾವ ವಸ್ತುಗಳಿಗೂ, ಎಲ್ಲ ವಸ್ತುಗಳು ಅಭಿನ್ನ ಅಂತೆ ನಮ್ಮದು ವಾದ. ಎಲ್ಲ ವಸ್ತುಗಳು ಅಕಸ್ಮಾತ್ ಭೇದ ಇದ್ದರೂ ಭೇದ ಇದೆ, ಆದರೆ ಅತ್ಯಂತ ಭೇದ ಇದೆ ಅಂತ ಮಾತ್ರ ನನ್ನ ಕೈಯಿಂದ ಅನಿಸ್ಬೇಡಿ. ಅರ್ಥ ಆಗಲಿಲ್ಲ ನಾನು ಹೇಳಿದ್ದು? ಅತ್ಯಂತ ಅನ್ನೋದು ಅವ್ರಿಗೆ ಅಲರ್ಜಿ. ಭೇದ ಇಲ್ಲ. ಯಾಕಂದರೆ ಎಲ್ಲ ಕಡೆ ಅಭೇದವನ್ನು ಹೇಳೋರು ನಾವು ಭೇದವನ್ನು ಒಪ್ತೀವಿ. ಎಷ್ಟು ಭೇದವನ್ನು ಒಪ್ತೀವಿ ಅಂತಂದರೆ ಸ್ವಲ್ಪ ಮಟ್ಟಿಗೆ ವ್ಯಾವಹಾರಿಕವಾದ ಅಥವಾ ಪ್ರಾತಿಭಾಸಿಕವಾದ ಭೇದವನ್ನು ಒಪ್ತೇವೆ ಹೊರತಾಗಿ ಅತ್ಯಂತ ಭೇದ ಅಂದರೆ ಪಾರಮಾರ್ಥಿಕವಾದ ಭೇದ, ಆ ಪಾರಮಾರ್ಥಿಕವಾದ ಭೇದವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅತ್ಯಂತ ಭೇದ ಇದೆ ಅಂತ ಹೇಗೆ ಅಂದ್ರಿ ನೋಡಿ. ಅತ್ಯಂತ ಭೇದ ಮಮ ನನಗೆ ನ ಕ್ವಾಪಿ ಎಲ್ಲಿಯೂ ಕೂಡ ನಾನು ಒಪ್ಪಿಲ್ಲ. ಕಾಪಿ ಅಂದರೆ ಎಲ್ಲಿಯೂ ಕೂಡ. ಇದು ಅಪ್ರಸಿದ್ಧ ವಿಶೇಷಣತ ಅಂದರೆ ಅದಕ್ಕಂದ್ರು ಮೋಕ್ಷಾಭಾವ ಪ್ರಸಂಗಾತ್. ಏನಂದ್ರು? ಹೀಗೆ ನೀವೇನಾದರೂ ಕೂಡ ಹೇಳಿದರೆ ಅತ್ಯಂತ ಭೇದವನ್ನೇ ನಾನು ಒಪ್ಪಲ್ಲ ಅಂತ ನೀವೇನಾದರೂ ಅಂದುಬಿಟ್ರೆ ನಿಮ್ಮ ಮತದಲ್ಲಿ ಮೋಕ್ಷವೇ ಇಲ್ಲದೆ ಹೋಗಬೇಕಾಗುತ್ತದೆ. ಯಾಕೆಂದರೆ ಸಂಸಾರ ಮತ್ತು ಮೋಕ್ಷಕ್ಕೂ ಕೂಡ ನೀವು ಅತ್ಯಂತ ಭೇದವನ್ನು ಒಪ್ಪದೆ ಬರೀ ಅಭೇದವನ್ನು ಒಪ್ತೀನಿ, ಸ್ವಲ್ಪ ಭೇದವನ್ನು ಒಪ್ತೀನಿ ಅಂತಂದರೆ ಅಂದರೆ ಮೋಕ್ಷಕ್ಕೂ ಮತ್ತು ಸಂಸಾರಕ್ಕೂ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಅಂದರೆ ಅತ್ಯಂತ ಭೇದವೇ ಡಿಫ್ರೆನ್ಸ್ ಅಂತಾಗಿ ಸ್ವಲ್ಪ ಭೇದ ಅಂತ ಅನ್ನೋದನ್ನು ಹೇಳಲಿಕ್ಕೆ ಹೊರಟ್ರೆ ಹಾಗಾದ್ರೆ ಮೋಕ್ಷ ಮತ್ತು ಸಂಸಾರ ಎರಡು ಒಂದು ಅಂತಾಗತ್ತೆ. ಮುಗಿದೋಯ್ತು. ಯಾಕೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ತಥಾ ಹಿ ಜ್ಞಾನೇನ ನಿವೃತ್ತ ಕರ್ಮಣ ಚ ಮೋಕ್ಷಃ ಅಭ್ಯುಪೇಯತೆ ತಚ್ಚ ಜ್ಞಾನಂ ಅಜ್ಞಾನಮಪಿ ಭವತಿ ನಿವೃತ್ತಂ ಕರ್ಮ ಪ್ರವೃತ್ತಮಪಿ ಭವತಿ ಇತಿ ಮೋಕ್ಷ ಸಾಧನಂ ಕಥಂ ಸ್ಯಾತ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾವು ಕೇಳ್ತೇವೆ, ನಿಮ್ಮ ಕಣ್ಣು ಮುಂದೆ ಸಂಸಾರ ಮತ್ತು ನಿಮ್ಮ ಕಣ್ಣು ಮುಂದೆ ಮೋಕ್ಷ ಇದೆ. ನಿಮ್ಮನ್ನೇ ಪ್ರಶ್ನೆ ಕೇಳ್ತೇವೆ, ಮೋಕ್ಷಕ್ಕೆ ಏನು ಕಾರಣ? ಏನು ಕಾರಣ? ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಹಾಗೆ ಹೇಳ್ತಿಲ್ಲ. ಮತ್ತೆ ಜ್ಞಾನವಿಲ್ಲದೆ ಯಾವುದು ಕಾರಣ? ಜ್ಞಾನ ಕಾರಣ. ಅದರಂತೆ ಇನ್ನೊಂದು ಕಾರಣ ಯಾವುದು ಕಾರಣ? ನಿಷ್ಕಾಮ ಕರ್ಮ. ಯಾವುದು ಕಾರಣ? ಹಾಗಾದರೆ ಜ್ಞಾನ ಮತ್ತು ನಿಷ್ಕಾಮ ಕರ್ಮ ಇದು ಯಾವುದಕ್ಕೆ ಕಾರಣ? ಸಂಸಾರಕ್ಕೆ. ಅಜ್ಞಾನ ಹೇಳಪ್ಪ. ಸಂಸಾರಕ್ಕೆ ಯಾವುದು ಕಾರಣ? ಹಾಗೂ ಸಕಾಮ ಕರ್ಮ, ಪ್ರವೃತ್ತ ಕರ್ಮ ಆಗಿರುವಂತೆ ಇದನ್ನು ಒಪ್ಕೊಂಡಿದ್ದೀರಾ ಇಲ್ಲೋ? ಒಪ್ಕೊಂಡಿದ್ದೀರಾ ಇಲ್ಲೋ? 100%. ಇದರ ಮೇಲೆ ನಾನು ಕೇಳ್ತೇನೆ, ಸಕಾಮ ಕರ್ಮಕ್ಕೂ ನಿಷ್ಕಾಮ ಕರ್ಮಕ್ಕೂ ಡಿಫರೆನ್ಸ್ ಇದೆಯೋ ಇಲ್ಲೋ? ಇಲ್ಲ ಅಂತ ಹೇಳಿದಿರಲಿಲ್ಲ. ಈಗಿನ ಅವ್ರ ಪ್ರಕಾರ, ನಿಮ್ಮ ಪ್ರಕಾರ ಅಲ್ಲ. ಅತ್ಯಂತ ಭೇದ ಇಲ್ಲ. ಜ್ಞಾನಕ್ಕೂ ಅಜ್ಞಾನಕ್ಕೂ ಭೇದ ಇದೆಯೋ ಇಲ್ಲೋ? ಇಲ್ಲ ಅಂದ ಮೇಲೆ ಜ್ಞಾನದಿಂದ ಮೋಕ್ಷ, ಅಜ್ಞಾನದಿಂದ ಸಂಸಾರ, ನಿವೃತ್ತ ಕರ್ಮದಿಂದ ಮೋಕ್ಷ, ಪ್ರವೃತ್ತ ಕರ್ಮದಿಂದ ಸಂಸಾರ ಹೇಳಿಕೆ ಬರೋದಿಲ್ಲ. ಯಾಕೆಂದರೆ ನಿವೃತ್ತ ಕರ್ಮಕ್ಕೂ ಪ್ರವೃತ್ತ ಕರ್ಮಕ್ಕೂ ಡಿಫ್ರೆನ್ಸ್ ಇಲ್ಲ, ಜ್ಞಾನಕ್ಕೂ ಅಜ್ಞಾನಕ್ಕೂ ಡಿಫ್ರೆನ್ಸ್ ಇಲ್ಲ. ಅತ್ಯಂತ ಭೇದವನ್ನೇ ಒಪ್ಪಿಲ್ಲ. ಎರಡು ಸಾಧನಗಳಿವು. ಹಾಗಾದರೆ ನೀವು
ಇದರಿಂದ ಅನ್ನಬೇಕಾದ್ರೆ ಇದು ಇಲ್ಲೇ ಇಲ್ಲ. ನಿವೃತ್ತ ಕರ್ಮದಿಂದ ಮೋಕ್ಷವನ್ನು ಪಡೆದಿದೆ. ನಿವೃತ್ತ ಕರ್ಮಕ್ಕೂ ಪ್ರವೃತ್ತ ಕರ್ಮಕ್ಕೂ ಭೇದ ಇದೆಯೋ ಇಲ್ಲೋ? ಇಷ್ಟೇ. ಆದ್ದರಿಂದ ನೀನು ಭೇದವನ್ನು, ಬರೀ ಭೇದವನ್ನಲ್ಲ, ಅತ್ಯಂತ ಭೇದವನ್ನು ಅಂಗೀಕಾರ ನೋಡಿ. ಓದ್ರಿ. ಜ್ಞಾನೇನ ನಿವೃತ್ತ ಕರ್ಮಣ ಚ ಮೋಕ್ಷ ಅಭ್ಯುಪಗಮ್ಯತೆ. ಮೋಕ್ಷವನ್ನು ಯಾವುದರಿಂದ ಅಂಗೀಕಾರ ಮಾಡಲ್ಪಡುತ್ತೆ? ಜ್ಞಾನದಿಂದ ಹಾಗೂ ನಿವೃತ್ತ ಕರ್ಮದಿಂದ ಮೋಕ್ಷವನ್ನು ಅಂಗೀಕರಿಸಲ್ಪಡುತ್ತದೆ. ತತ್ರ ಜ್ಞಾನ ಏನಾಯಿತು? ಜ್ಞಾನಂ ಅಜ್ಞಾನಂ. ಜ್ಞಾನ ಅಜ್ಞಾನ ಆಗೋದು ಹೆಂಗ್ರಿ ಅಂದರೆ, ಮತ್ತು ಜ್ಞಾನಕ್ಕೂ ಅಜ್ಞಾನಕ್ಕೂ ಅಭೇದ ಒಪ್ಪಿರಲ್ಲ, ನಾನೇನು ಮಾಡಲಿ? ನಿವೃತ್ತಂ ಕರ್ಮ, ನಿವೃತ್ತ ಕರ್ಮವೂ ಕೂಡ ಏನಾಗತ್ತೆ? ಪ್ರವೃತ್ತಮಪಿ ಭವತಿ ಇತಿ ಕಥಂ ಮೋಕ್ಷ ಸಾಧನಂ ಸ್ಯಾತ್. ಪ್ರವೃತ್ತ ಕರ್ಮವೂ ಕೂಡ ಆಗಿಬಿಡುತ್ತೆ. ಆಗಿಬಿಟ್ರೆ ಆಗ ಅದು ಮೋಕ್ಷಕ್ಕೆ ಸಾಧನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಜ್ಞಾನತ್ವಾದಿನ ತದ್ಭಾವೇ ಅಜ್ಞಾನಾದೇರಪಿ ತದ್ಭಾವಃ ಸ್ಯಾತ್. ಜ್ಞಾನಾದಿಕಂ ಜ್ಞಾನಾದಿಸ್ವರೂಪೇಣ ಅತ್ಯಂತ ಅಭಿನ್ನಂ, ಅಜ್ಞಾನಾದಿಸ್ವರೂಪೇಣ ಭಿನ್ನಂ ಅಭಿನ್ನಂ ಅಥೋ ನ ಕಾರ್ಯ ಸಂಕರಃ ಇತಿ ಚೇತ್. ಇದರ ಮೇಲೆ ಒಂದು ಉತ್ತರವನ್ನು ಕೊಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಏನು ಪ್ರಯತ್ನವನ್ನು ಮಾಡ್ತಾರೆ ಅಂತಂದರೆ, ನಿಮ್ಮ ಪ್ರಕಾರ ಅಂದರೆ ನೀವು ನಮ್ಮನ್ನು ಕುರಿತು ದೋಷ ಕೊಟ್ರಿ. ಏನು ಕೊಟ್ರಿ? ಜ್ಞಾನ ಅಜ್ಞಾನವಾಗಿಬಿಡತ್ತೆ, ಎಲ್ಲದಕ್ಕೂ ಅಭೇದ ಒಪ್ಪಿದರೆ. ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಆಗಿಬಿಡತ್ತೆ. ಆಗಲಿ, ಯಾರು ಬೇಡ ಅಂದಿದ್ದಾರೆ. ಆದರೆ ಜ್ಞಾನ ಅಜ್ಞಾನವಾಗಲಿ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಆಗಲಿ, ಆದರೂ ಕೂಡ ಜ್ಞಾನದಲ್ಲಿ ಆ ಒಂದು ಜ್ಞಾನತ್ವ ಅಂತಿರುತ್ತೆ. ಏನಿರುತ್ತೆ? ಜ್ಞಾನದಲ್ಲಿ ಏನಿರುತ್ತೆ? ನಿವೃತ್ತ ಕರ್ಮದಲ್ಲಿ ಏನಿರುತ್ತೆ? ನಿವೃತ್ತ ಕರ್ಮತ್ವ ಅಂತಿರುತ್ತೆ. ಇದ್ದರೂ ಗೊತ್ತಾಯ್ತಲ್ಲ, ಜ್ಞಾನ ಹಾಗೂ ನಿವೃತ್ತ ಕರ್ಮಗಳು ಏನೇ ಯಾವುದರಿಂದಲೇ ಅಭೇದ ಇದ್ದರೂ ಕೂಡ ಅದು ಮೋಕ್ಷ ಸಾಧನ ಅನ್ನಿಸ್ತದೆ ಅಂತ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಈಗ ನಿಮಗೆ ಉದಾಹರಣೆ ಸಾಮಾನ್ಯವಾಗಿ ಕೊಡಬೇಕು ಅಂತಂದರೆ, ಇದು ಅಭೇದದ ಉದಾಹರಣೆ ಅಲ್ಲ. ಒಬ್ಬ ಒಳ್ಳೆಯವನು, ಪಾಪ ಅವನು ಕೆಟ್ಟವನ ಜೊತೆಗೆ ಸೇರಿದ್ದಾನೆ. ಅವನು ಕೆಟ್ಟವನ ಜೊತೆಗೆ ಸೇರಿದ್ದರಿಂದ ಅವನು ಒಳ್ಳೆ ಕೆಲಸ ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಮಾಡೋದೇ ಇಲ್ಲ ಅಂತ. ಅದಕ್ಕೆ ನೀವೇನಂದ್ರಿ? ಏನಿದ್ದರೂ ಅವನು ಕೆಟ್ಟವ್ರ ಜೊತೆಗೆ ಸೇರಲಿ, ಏನಾರು ಆಗಲಿಪ್ಪ, ಅವನಲ್ಲಿ ಒಂದು ಒಳ್ಳೆತನ ಇದೆ, ಸ್ವಾಭಾವಿಕವಾಗಿ ಹುಟ್ಟ ಒಳ್ಳೆಯವನವನು ನೀವು ಅಂತೀರಿಲ್ಲ. ಇವತ್ತಲ್ಲ ನಾಳೆ ತಿಳ್ಕೋತಾನೆ, ಅವನು ಸರಿ ಆಗ್ತಾನೆ, ಅವನಲ್ಲಿ ಅದು ಇದೆ ಅಂತಂತೀವೇ ಇಲ್ಲ. ಹಂಗಿದ್ದಂಗೆ ಜ್ಞಾನ ಅಜ್ಞಾನ ಆಗಲಿ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಪ್ರವೃತ್ತ ಕರ್ಮ ಆಗಲಿ, ಜ್ಞಾನ ಅಜ್ಞಾನ ಆಗಿಬಿಟ್ರೆ ಮೋಕ್ಷಕ್ಕೆ ಹೆಂಗೆ ಸಾಧನ ಆಗೋದು? ನಿವೃತ್ತ ಕರ್ಮ ಪ್ರವೃತ್ತ ಕರ್ಮ ಆಗಿಬಿಟ್ರೆ ಮೋಕ್ಷಕ್ಕೆ ಹೆಂಗೆ ಸಾಧನ ಆಗಬೇಕಪ್ಪ ಅಂತ ಕೇಳಿದರೆ ಅದಕ್ಕೇನು ಉತ್ತರ ಗೊತ್ತಾ? ಏನಿದ್ದರೂ ಜ್ಞಾನೇನಪ್ಪ, ಅಜ್ಞಾನದ ಜೊತೆಗೆ ಸೇರಿಕೊಳ್ಳಿ, ಯಾವುದಕ್ಕಾರ ಸೇರಿಕೊಳ್ಳಿ, ನೀ ಯಾಕೆ ಒದ್ದಾಡ್ತಿದ್ದಿ? ಅರ್ಥ ಆಯ್ತಲ್ಲ? ನಿನ್ನ ಜೊತೆಗೆ ಸೇರಿದರೂ ಕೂಡ ಅದರೊಳಗೆ ತನ್ನ ಅಂತ ಒಂದಿರುತ್ತೆ. ಅದು ಇವತ್ತಲ್ಲ ನಾಳೆ ಕೆಲಸ ಮಾಡಿಸತ್ತೆ, ಕೆಲಸ ಮಾಡಿಸಿ ಅದು ಮೋಕ್ಷವನ್ನೇ ಕೊಡಿಸ್ತದೆ, ಹೆದರಬೇಡ ಅಂತ ಹಿಂಗೆ ಅವರು ಉತ್ತರ ಕೊಡ್ತಾರೆ. ಯಾಕೆ ಕೊಡಬಾರ್ದು ಉತ್ತರವನ್ನು ಅನ್ನುವಂತಹ ಒಂದು ಪ್ರಶ್ನೆ. ಅದಕ್ಕೆ ಜ್ಞಾನ ಹಾಗೂ ನಿವೃತ್ತ ಕರ್ಮ ಇವುಗಳಲ್ಲಿ
ಅತ್ಯಂತ ಭೇದ ಇಲ್ಲದೆ ಇದ್ದದ್ದರಿಂದ ಅಜ್ಞಾನ ಹಾಗೂ ಪ್ರವೃತ್ತ ಕರ್ಮಗಳಲ್ಲಿಯೂ ಕೂಡ ಜ್ಞಾನ ಹಾಗೂ ನಿವೃತ್ತ ಕರ್ಮಗಳ ತಾದಾತ್ಮ್ಯ ಇದ್ದದ್ದರಿಂದ ಅವು ಕೂಡ ಮೋಕ್ಷ ಸಾಧನ ಆಗಲಿ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನೀನು ಹೇಳಿದ ಸರಿ, ಆದರೆ ಇದು ಉಲ್ಟಾನು ನಾವು ಯಾಕೆ ಹೇಳಬಾರ್ದು? ಏನು ಹೇಳಬಾರ್ದು ಅಂದರೆ, ಏನರ ಇರಲಪ್ಪ, ಜ್ಞಾನ ಅನ್ನೋದು ಮೋಕ್ಷಕ್ಕೆ ಸಾಧನ ಆಗ್ತದೆ, ಹಂಗೆ ಅಜ್ಞಾನನೂ ಆಗಲಿ. ಏನಾಗಲಿ? ಯಾಕೆ ಅಂತಂದರೆ ಸ್ವಲ್ಪ ಅಜ್ಞಾನದಲ್ಲಿಯೂ ಕೂಡ ಏನಿದೆ ಅಂತಂದರೆ ಜ್ಞಾನದ ಅಭೇದ ಇದೆ. ಯಾಕೆ ಅಂದರೆ ಜ್ಞಾನ ಅಜ್ಞಾನ ಎರಡು ಪೂರ್ವ ಪಶ್ಚಿಮ ಅಲ್ಲ, ಅತ್ಯಂತ ವಿರುದ್ಧ ಅಲ್ಲ. ಯಾಕೆಂದರೆ ಅತ್ಯಂತ ಭೇದವನ್ನು ನೀನು ಎಲ್ಲಿ ಒಪ್ಪುವುದಿಲ್ಲ ಅಂತ ಹೇಳಿದೆ. ನಾನು ನಿಮ್ಮನ್ನು ಸುಮ್ಮನೆ ಕೇಳ್ತೀನಿ, ಜ್ಞಾನ ಅಜ್ಞಾನ ಇವೆರಡರ ಮಧ್ಯದಲ್ಲಿ ಅತ್ಯಂತ ಭೇದ ಇದೆಯೋ ಇಲ್ಲ? ಅವರ ಮತ ಪ್ರಕಾರ, ನಮ್ಮ ಮತ ಪ್ರಕಾರ ಅಲ್ಲ. ಇಲ್ಲ ಅಂದಮೇಲೆ ಎರಡು ಒಂದು ಸ್ವಲ್ಪ ಅನಿಸ್ದಂಗೆ ಆಯಿತೋ ಇಲ್ಲ? ನಮಗೆ ಅನಿಸಿಬಿಟ್ರೆ ಜ್ಞಾನದಿಂದ ಆಗೋ ಕೆಲಸ ಅಜ್ಞಾನದಿಂದಲೂ ಆಗ್ತದೆ. ಇಷ್ಟೇ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೊತ್ತಾಯ್ತಾ? ಏನು ಹೇಳಿ? ಜ್ಞಾನದಿಂದ ಆಗುವ ಕೆಲಸ ಅಜ್ಞಾನದಿಂದಲೂ ಕೂಡ ಆಗಲಿ. ಜ್ಞಾನ ಬೇರೆ ಅಜ್ಞಾನ ಬೇರೆ, ಜ್ಞಾನ ಬೇರೆ ಅಜ್ಞಾನ ಬೇರೆ ಅಲ್ಲೇ ಅಲ್ಲ. ಯಾಕೆಂದರೆ ಜ್ಞಾನ ಅಜ್ಞಾನಗಳ ಮಧ್ಯದಲ್ಲಿ ನೀವು ಅತ್ಯಂತ ಭೇದವನ್ನು ಅಂಗೀಕಾರ ಮಾಡೇ ಇಲ್ಲ, ಮುಗಿದೋಯ್ತು. ಆದ್ದರಿಂದ ಅಜ್ಞಾನವೂ ಮೋಕ್ಷಕ್ಕೆ ಸಾಧನವಾಗಲಿ, ಪ್ರವೃತ್ತ ಕರ್ಮವೂ ಕೂಡ ಮೋಕ್ಷಕ್ಕೆ ಸಾಧನವಾಗಲಿ. ಅವರು ಇನ್ನೊಂದೇನೋ ಹೇಳಲಿಕ್ಕೆ ಹೋಗ್ತಾರೆ. ಏನು ಅಂದರೆ, ಏನಿದ್ದರೂ ಕೂಡ ಜ್ಞಾನಕ್ಕೆ ನಿವೃತ್ತ ಕರ್ಮಕ್ಕೆ ಹೇಗೆ ಅಭೇದ ಇದೆಯೋ ಹಾಗೆ ಜ್ಞಾನಕ್ಕೆ ಅಜ್ಞಾನಕ್ಕೆ ಪ್ರವೃತ್ತ ಕರ್ಮಕ್ಕೆ ನಿವೃತ್ತ ಕರ್ಮಕ್ಕೆ ಅಭೇದ ಅಂತನ್ನತಕ್ಕಂಥದ್ದು ಇಲ್ಲ ಅಂತ ನಾನು ಅಂತೀನಿ ಅಂತ ತೆಗೆದ. ನೋಡಿ, ಈಗ ನಿವೃತ್ತ ಕರ್ಮ ಪ್ರವೃತ್ತಮಪಿ ಭವತಿ, ನಿವೃತ್ತ ಕರ್ಮವು ಪ್ರವೃತ್ತ ಕರ್ಮವೂ ಆಗತ್ತೆ. ಆದ್ದರಿಂದ ಕಥಂ ಮೋಕ್ಷಸಾಧನಂ ಸ್ಯಾತ್, ಅದು ಮೋಕ್ಷಸಾಧನ ಆಗಲಿಕ್ಕೆ ಹೆಂಗೆ ಸಾಧ್ಯ? ಅದರ ಮೇಲೆ ಪ್ರಶ್ನೆ. ಜ್ಞಾನತ್ವಾದಿನ ತದ್ಭಾವೇ ಅಜ್ಞಾನಾದೇರಪಿ ತದ್ಭಾವಃ ಸ್ಯಾತ್. ಜ್ಞಾನಾದಿಕಂ ಜ್ಞಾನಾದಿಸ್ವರೂಪೇಣ ಅತ್ಯಂತ ಅಭಿನ್ನಂ ಅಜ್ಞಾನಾದಿಸ್ವರೂಪೇಣ ಭಿನ್ನಾಭಿನ್ನಂ ಇತ್ಯತೋ ನ ಕಾರ್ಯಸಂಕರಃ ಇತಿ ಚೇತ್. ಇಲ್ಲ, ಅದರ ಕೆಲಸ ಇದರಿಂದ, ಇದರ ಕೆಲಸ ಅದರಿಂದ ಆಗೋದಿಲ್ಲ, ಅದರ ಕೆಲಸ ಅದರಿಂದಲೇ ಆಗತ್ತೆ. ಯಾಕೆ ಅಂತ ಪ್ರಶ್ನೆ ಬಂದರೆ, ಜ್ಞಾನವು ತನ್ನಿಂದ ಅಭಿನ್ನ, ಆದರೆ ಅಜ್ಞಾನದಿಂದ ಅಭಿನ್ನ ಅಲ್ಲ, ಭಿನ್ನಾಭಿನ್ನ. ಸ್ವಲ್ಪ ವ್ಯತ್ಯಾಸ ಅಂದರೆ ಅವರು ಮಧ್ಯದಲ್ಲಿ ಬಂದು ಕೂತ್ಕೊಂಡು ಯಾವುದೇ ಎರಡು ವಸ್ತುಗಳಿಗೆ ನಾವು ಅತ್ಯಂತ ಭೇದವನ್ನು ಒಪ್ಪಲ್ಲ. ಏನು ಹೇಳಿ? ಯಾವುದೇ ಎರಡು ವಸ್ತುಗಳಿಗೆ ಏನನ್ನು ಒಪ್ಪಲ್ಲ? ಇಲ್ಲರಿ, ಅತ್ಯಂತ ಭೇದವನ್ನು ಒಪ್ಪಲ್ಲ. ಏನು ಒಪ್ಪಲ್ಲ? ಹಂಗಾರೆ ಏನು ಒಪ್ತೀರಿ? ಅಭೇದವನ್ನು ಒಪ್ತೀರಾ? ಇಂಥವ್ರ ಜೊತೆಗೆ ನಾವೇನು ಜಗಳ ಆಡ್ಲಿಕ್ಕೆ ಬರುತ್ತೆ? ಒಂದ ಭೇದ ಹಿಡ್ಕೊಂಡಾದರೂ ಜಗಳ ಆಡ್ಬೋದು, ಒಂದ ಅಭೇದ ಹಿಡ್ಕೊಂಡಾದರೂ ಜಗಳ ಆಡಬೇಕು. ಭೇದ ಅಂತ ಹೇಳಿದ್ರೆ ಮಾಡೋದಾದರೂ ಏನು? ಈಗ ಹಂಗಾಗ್ಬಿಡ್ತು. ಜ್ಞಾನ ಅಜ್ಞಾನ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಇವೆರಡು ಬೇರೆ ಬೇರೆನೋ ಒಂದು, ಬೇರೆ ಬೇರೆನೋ ಅಲ್ಲ, ಒಂದು ಅಲ್ಲ, ಎರಡೂ ಭಿನ್ನ ಭಿನ್ನ ಅಂತಂದರೆ ನಾವು ಏನನ್ನಬೇಕು? ಭಿನ್ನ ಆದದ್ದರಿಂದ ಅಜ್ಞಾನವು ಮೋಕ್ಷಕ್ಕೆ ಸಾಧನ ಅಲ್ಲ. ಅಭಿನ್ನ ಅಂತ ಒಪ್ಪಿದ್ದರಿಂದ ನಾವು ಅತ್ಯಂತ ಭೇದವನ್ನು ಒಪ್ಪಿದಂತೆ ಅಲ್ಲ. ಎರಡನ್ನೂ ಕೂಡಿಸ್ಕೊಳ್ಳೋದು. ಗೊತ್ತಾಯ್ತಾ? ತಮ್ಮದನ್ನು ಬೇಳೆ ಬೇಯಿಸ್ಕೊಳ್ಳೋದು. ನೋಡಿ, ಜ್ಞಾನಾದಿಕಂ ಜ್ಞಾನಸ್ವರೂಪೇಣ ಅತ್ಯಂತ ಅಭಿನ್ನಂ
ಅಜ್ಞಾನದ ಸ್ವರೂಪೇಣ ಅಭಿನ್ನಮ್ಮಲ್ಲ ಭಿನ್ನಮ್ಮಲ್ಲ ಭಿನ್ನಾಭಿನ್ನಂ ಅಂತ ಕಾರ್ಯಸಂಕರ ಇಲ್ಲ ಅಂದರೆ ತಥಾಪಿ ಅಜ್ಞಾನಾದ್ಯ ಭೇದೇನ ಸ್ವಕಾರ್ಯಸ್ಯ ಕರ್ತವ್ಯತ್ವಾತ್ ಏವಂ ಮೋಕ್ಷೋಪಿ ಸಂಸಾರಾಭಿನ್ನ ಇತ್ಯಮೋಕ್ಷಃ. ಮತ್ತು ಸಾಧನಗಳಲ್ಲಿ ನೀವು ಅಭೇದ ಹೇಳೋದಾದರೆ ಮೋಕ್ಷ ಸಂಸಾರಗಳಲ್ಲಿ ಅಭೇದ ಯಾಕೆ ಹೇಳಬಾರದು? ಮೋಕ್ಷ ಸಂಸಾರವೂ ಕೂಡ ಒಂದಾಗಲಿ. ಮೋಕ್ಷಾತ್ಮನ ಸದ್ಭಾವೇನ ಮೋಕ್ಷತ್ವೇ ಸಂಸಾರೋಪಿ ತಥಾ ಸ್ಯಾತ್ ಯದಿ ಚ ಅಯಂ ಅಭೇದೋ ಅನುಪಲಭ್ಯಮಾನೋ ಅರ್ಥಕ್ರಿಯಾ ಸಮೋಪಜಿತ ವ್ಯಸನಿತೈವ ಅಭ್ಯುಗಂತವ್ಯ ಸ್ಯಾತ್. ಅದಕ್ಕೆ ನೀವು ಈ ತರಹ ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ. ಜ್ಞಾನಾದಿಗಳು ಮೋಕ್ಷ ಸಾಧನ ಅಲ್ಲ, ಮೋಕ್ಷವೂ ಅಲ್ಲ. ಯಾಕೆ ಅಂತಂದರೆ ನೀವು ಮತ್ತು ಮೋಕ್ಷಕ್ಕೂ ಸಂಸಾರಕ್ಕೂ ಭೇದಾಭೇದ ಇದೆ ಅಂದುಬಿಟ್ರೆ ಆಗ ಅದು ಮೋಕ್ಷ ಅನಿಸ್ಕೊಳ್ಳೋದಿಲ್ಲ, ಸಂಸಾರ ಅನಿಸ್ಕೊಳ್ಳೋದಿಲ್ಲ. ಸಂಸಾರಕ್ಕೂ ಮೋಕ್ಷಕ್ಕೂ ಅತ್ಯಂತ ಭೇದವನ್ನು ಒಪ್ಪಿದಾಗ ಮಾತ್ರ ನಾವೇನಾದರೂ ಕೂಡ ಇದನ್ನು ಮೋಕ್ಷ, ಇದನ್ನು ಸಂಸಾರ ಅಂತ ಕರಿಬಹುದೇ ಹೊರತಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಶ್ರೀಕೃಷ್ಣ. ನಾಳೆ 5:30 ಸರ್ವಮೂಲ ಪಾಠ ಇದೆ.